ಮೇಲು ಫೀಮೇಲ್ ಅಂದರೆ ಪುರುಷ ಮತದಾರರು ಮಹಿಳಾ ಮತದಾರರು ಯಾರಿಗೆ ಜಾಸ್ತಿ ಕೈ ಹಿಡಿದಾರೆ ಅಂತ ಹೇಳಿದ್ರೆ ಇಲ್ಲಿ BJP ಪ್ಲಸ್ ಅಂದರೆ NDAಗೆ 49% ಮಹಿಳಾ ಮತದಾರ ಕೈ ಹಿಡಿದಿದ್ದಾರೆ ಅಂತ ಇಲ್ಲಿ ಎಕ್ಸಿಟ್ ಪೋಲ್ ಹೇಳ್ತಾರೆ. ನಂಬೇಕಾದ್ನ ಅಲ್ಲ, ನೀವು ಎಕ್ಸಿಟ್ ಪೋಲ್ ನಂಬ್ತಾರೆ. ಬ್ರಿಜ್ಭೂಷಣ್ ಸಿಂಗ್ ಒಬ್ಬ ರೇಪಿಸ್ಟು ಅಂತ ಆ ಮಹಿಳಾ ಕುಸ್ತಿಪಟುಗಳು ರೋಡಲ್ಲಿ ನಿಂತ್ಕೊಂಡು ಪ್ರತಿಭಟನೆ ಮಾಡಿದ್ದಾರೆ, ಇಡೀ ದೇಶ ನೋಡಿದೆ. ಅಂತವ್ರ ಮಗನ್ ಟಿಕೆಟ್ ಕೊಟ್ಟಿದ್ದಾರೆ, ಮಹಿಳೆಯರು ಇವ್ರಿಗೆ ವೋಟ್ ಹಾಕ್ತಾರ? ಇಲ್ಲಿ 49% ಅಂತ ನಾನು ಹೇಳ್ತಿರೋದು ಎಕ್ಸಿಟ್ ಪೋಲ್. ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ಇದು ಒಂದು ಭ್ರಷ್ಟಾಚಾರ ಮಾಡಿ ಜೈಲ್ಗೆ ಹೋದವ್ರು vote ಹಾಕ್ತಾರಾ? ಅಲ್ಲ, ನಿಮ್ದೇ ಹಾಕ್ತಾರೆ ವಿಡಿಯೋ, ನಿಮ್ದೇ ಹಾಕ್ತಾರೆ ನಿಮ್ಮ ನೀವು ಹಗರಣ ನಿಂದಿದ್ಕೆ ಜೈಲಲ್ಲಿ ಇರೋದು. ಜೈಲಲ್ಲಿದ್ದವರು ಏನು ಪ್ರಚಾರಕ್ಕೆ ಬರ್ದೇನೆ ಕ್ಷೇತ್ರ ಪ್ರಚಾರಕ್ಕೆ ಬರ್ದಿದ್ದೆ ಪ್ರವೇಶನೇ ಇಲ್ದಾರಂತ ಕೋರ್ಟ್ ಆರ್ಡರ್ ಇರೋರ್ಗೂ ಜನ ವೋಟ್ ಹಾಕಿದ್ದಾರೆ. ಅವ್ನು ಬಿಹಾರದಲ್ಲಿ ಅವನೊಬ್ಬನು ಜೈಲಲ್ಲಿದ್ದೆ ಅವನ ನಾಮಪತ್ರ ಸಲ್ಲಿಸಿ ಹೊರಗಡೆ ಬಂದಿಲ್ಲ, ಹಂಗೇನೆ ಹೋಗ್ತೀರಾ ವಿಧಾನಸಭಾ ಎಲೆಕ್ಷನ್ ನಮ್ಮ ರಾಜ್ಯದ ತಗೊಳ್ಳಿ ಆಗಿದೆ. ಸೊ ಬೇಕಾದಷ್ಟು ಉದಾಹರಣೆಗಳಿದೆ. ಸೊ ಜನ ಅವರು ವೋಟ್ ಹಾಕಲ್ಲ, ಈ ಕಾರಣಕ್ಕೋಸ್ಕರ ವೋಟ್ ಹಾಕಲ್ಲ ಅಂತ ದಯವಿಟ್ಟು ಮಾತಾಡಬೇಡಿ. ಜನ ಬೇರೆ ಬೇರೆ ಕಾರಣಗಳಿಗೆ ವೋಟ್ ಹಾಕ್ತಾರೆ. ಕಡೆಯದಾಗಿ ಎಲ್ಲ ಹತ್ರ ಒಂದು ಕ್ವಿಕ್ ಆಗಿ ನನಗೊಂದು ಆನ್ಸರ್ ಬೇಕು ಸರ್. ಈ ಎಕ್ಸಿಟ್ ಪೋಲು ಇದು ಏನ್ ನಂಬರ್ ಇದೆಯಲ್ಲ, ನಾಳೆ 4ನೇ ತಾರೀಕು ರಿಸಲ್ಟ್ ಸ್ಟಾರ್ಟ್ ಆದಾಗ ಇದು ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ? ಒನ್ ವರ್ಡ್ ಆನ್ಸರ್. ಇಂಡಿಯಾ ಕಡಿಮೆ ಆಗುತ್ತೆ, ಇಂಡಿಯಾ ಜಾಸ್ತಿ ಆಗುತ್ತೆ. ಎಡಳಿಯವರೇ ಬುಡಮೇಲಾಗುತ್ತೆ. ಬುಡಮೇಲೆ ಅಂದ್ರೆ ಯಾವ್ದಾಗುತ್ತೆ? ಏನ್ ಮಾಡಿದಾರಲ್ವಾ ಇದು ಉಲ್ಟಾ ಆಗುತ್ತೆ. ಅಂದ್ರೆ ಇಂಡಿಯಾ ನಂಬರ್ಸ್ ಇಂಡಿಯಾ ಒಕ್ಕೂಟದಲ್ಲಿ ಬರುತ್ತೆ. ಇಂಡಿಯಾ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬರೋದಿಲ್ಲ. ನಾನು ಹೇಳ್ತಾ ಇರೋದು ಇರ್ತಕ್ಕಂಥ ಬುಡಮೇಲಾಗುತ್ತೆ. ಯಾವುದೂ ಸಹಿತ ನನ್ನ ಪ್ರಕಾರ ಹೇಳ್ತೀನಿ ಕೇಳಿ. ಈ ಏನು 272 ಮ್ಯಾಜಿಕ್ ಅಂಕಿ ಅಂತ ಇದೆ ಅಲ್ವಾ ನಿಮ್ಗೆ, ಅದ್ರ ಹತ್ತತ್ರ ಬಂದರಕ್ಕೆ ಏದು ಸುರು ಬಿಡ್ತಾವೆ ಎಲ್ಲ. ರಾಜಗೌಡ ಅವರೇ ಜಸ್ಟ್ ಒನ್ ವರ್ಡ್ ಆನ್ಸರ್ ಬೇಕು, ಟೈಮ್ ಇಲ್ಲ. ಕಾದ್ ನೋಡೋಣ. ಅವ್ರಿಗೆ ಭ್ರಷ್ಟಾಚಾರಿಗಳು ಪಾಪ ಎಲ್ಲ ಉಲ್ಟಾನೇ ಮಾತಾಡ್ತಾರೆ. ಇವತ್ತು ಎಕ್ಸಿಟ್ ಪೋಲ್ಗಳು ಬಂದಿದೆ. ಏನು ಈಗ ಎಕ್ಸಿಟ್ ಪೋಲ್ ಅಲ್ಲಿ ಬಂದಿದೆ, ಅದರ ಒಂದು 10-20 ಸೀಟ್ ಆಚೆ ಈಚೆಯಲ್ಲಿ ರಿಸಲ್ಟ್ ಬರುತ್ತೆ. ಪೋಲ್ ಆಫ್ ಪೋಲ್ಸು 390+ ತೋರಿಸ್ತಾ ಇದೆ BJP NDAಗೆ, ಮತ್ತು BJPಗೆ 340+ ತೋರಿಸ್ತಾ ಇದೆ. ಇದು ಸತ್ಯ ಆಗುತ್ತೋ ಅಥವಾ ಸುಳ್ಳಾಗುತ್ತೋ, ಇದೇ ಎಕ್ಸಾಕ್ಟ್ ಆಗುತ್ತೋ ಅನ್ನೋದನ್ನು ನೀವು ನಮ್ಮ ವೀಕ್ಷಕರೆಲ್ಲರೂ ಕೂಡ ಕಾದು ನೋಡೋಣ. 4ನೇ ತಾರೀಕು ಬೆಳಗ್ಗೆ 5 ಗಂಟೆಯಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಒಂದು ಮೆಗಾ ಲೈವ್ ಕವರೇಜನ್ನು ಮಾಡ್ತಾ ಇದೆ. ನಾವು ಈಗಲೂ ಕೂಡ ಪ್ರಮಾಣ ಮಾಡ್ತೀವಿ, ಫಾಸ್ಟ್ ಆಗಿ ರಿಸಲ್ಟನ್ನು ಖಂಡಿತವಾಗ್ಲೂ ನಿಮ್ಮ ಮುಂದೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಇಲ್ಲಿಗೆ ಚರ್ಚೆನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.